ನಮಸ್ಕಾರ. ಜಯಕಿರಣ ಟಿವಿ ವೀಕ್ಷಕರಿಗೆ ಸ್ವಾಗತ. ಉದ್ಯಮಿಯೊಬ್ಬರ ಮೇಲೆ ಪತ್ನಿ, ಮಗ ಹಾಗೂ ಸಂಬಂಧಿಕರು ಮಾರಣಾಂತಿಕ ಹಲ್ಲೆಗೈದು ಕೊಲೆಗೆ ಯತ್ನಿಸಿದ ಘಟನೆ ಇಲ್ಲಿನ ಸುರತ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಸುರತ್ಕಲ್ ಜಂಕ್ಷನ್ನಲ್ಲಿ ಫ್ಯಾಮಿಲಿ ಫ್ಯಾಷನ್ ಅನ್ನುವ ಜವಳಿ ಅಂಗಡಿ ನಡೆಸುತ್ತಿರುವ ಆಲ್ವಿನ್ ಸಿಕ್ವೇರ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ 2 ಕೈಗಳು ಹಾಗೂ ಹೊಟ್ಟೆಯ ಭಾಗಕ್ಕೆ ಗಾಯಗಳಾಗಿದ್ದು ಸುರತ್ಕಲ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚೇತರಿಸುತ್ತಿದ್ದಾರೆ. ಆಲ್ವಿನ್ ಮೇಲೆ ಹಲ್ಲೆಗೈದು ಮನೆಯಲ್ಲಿ ಕೂಡಿ ಹಾಕಿದ್ದು, ಸ್ನೇಹಿತರೊಬ್ಬರು ಮೊಬೈಲ್ಗೆ ಕರೆ ಮಾಡಿದಾಗ 3 ದಿನಗಳಿಂದ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಮನೆ ಸಮೀಪ ತೆರಳಿ ವಿಚಾರಿಸಿದಾಗ ಮನೆಯಲ್ಲಿ ಗಲಾಟೆಯಾದ ವಿಚಾರ ಬೆಳಕಿಗೆ ಬಂದು ಪೊಲೀಸರಿಗೆ ದೂರು ನೀಡಲಾಯಿತು. 13 ತಾರೀಕು ಸೋಮವಾರ ರಾತ್ರಿ ನಾನು ರೆಗ್ಯುಲರ್ ಆಗಿ ಯಾವಾಗ ಹೋಗುವಾಗೆ ಮನೆಗೆ ಹೋದಾಗ ನನ್ನ ಹೆಂಡತಿ ಮತ್ತು ಮಗ ಇವರೆಲ್ಲರೂ ನನಗೆ ಹೊಡಿಲಿಕ್ಕೆ ಅಂತಲೇ ಪ್ಲ್ಯಾನ್ ಮಾಡಿ ಇಟ್ಟಿದ್ದರಿಂದ ಹೊರಗೆ ಲಾಕ್ ಹಾಕಿ ಇಟ್ಟಿದ್ದಾರೆ. ನಾನು ಗೇಟನ್ನು ಹಾರಿಕೊಂಡು ನನ್ನ ಮನೆಯಂತೆ ನನಗೆ ಎಲ್ಲಿ ರೆಗ್ಯುಲರ್ ಹೋಗುವಾಗೆ ಅದೇ ಮನೆ ನನ್ನ ಮನೆ ಅಂತ ಗೇಟನ್ನು ಹಾರಿಕೊಂಡು ಒಳಗೆ ಹೋಗಿದ್ದೇನೆ. ನನ್ನ ಸೈಡ್ 2 ಡೋರ್ ಉಂಟು. ನನ್ನ ಡೋರಿಂದ ಒಳಗೆ ಹೋಗುವಾಗ ಅಲ್ಲಿ ಲಾಕ್ ಮಾಡಿದ್ದಾರೆ. ಈ ಸೈಡಿಂದ ಬಂದು ಲಾಕ್ ಮಾಡುವಾಗ ಇಲ್ಲಿ ಕೂಡ ಲಾಕ್ ಮಾಡಿದಾಗ ನಾನು ಅದನ್ನು ನಾಕ್ ಮಾಡಿದ್ದೇನೆ. ತುಂಬ ಬಡಿಯುವಾಗ ಇಬ್ಬರು, ಒಂದು ನನ್ನ ಹೆಂಡತಿ ಮತ್ತು ಮಗ ಇಬ್ಬರು ಬಂದು ನನ್ನನ್ನು ಕಬ್ಬಿಣದ ಸಲಕೆಯಿಂದ ಮತ್ತು ಮರದ ಬಿರೀಪಿನಿಂದ ಹೊರಗೆ ಬಂದು ಬೈಯುತ್ತಾ ಹೊಡೆದಿದ್ದಾರೆ. ನನಗೆ ಎಸ್ಕೇಪ್ ಆಗಲಿಕ್ಕೆ ಆಗಲಿಲ್ಲ. ಕಾರಣ ನನಗೆ ತಲೆಯಿಂದ ಸ್ಟಾರ್ಟಾಗಿ ಮೈಯಲ್ಲಿ ಎಲ್ಲ ಮೈಗೆ ಹೊಡೆದಿದ್ದಾರೆ. ಹಾಗೆ ನನಗೆ ಅಲ್ಲಿ ಎಸ್ಕೇಪ್ ಆಗಲಿಕ್ಕೆ ಆಗಲಿಲ್ಲ. 9:30 ತನಕ ಅವರು ಹೊಡಿತಾ ಮತ್ತು ಅವರು ಫೋನ್ ಮಾಡಿ ಅವರ ಅಕ್ಕ ಶಿರ್ವಾದಲ್ಲಿ ಇರುವುದವರು ಡೀನಾ ಡಿಸೋಜ ಅವರನ್ನು ಕರೆದಿದ್ದಾರೆ. ಅವರು ಮತ್ತು ಅವರ ಒಟ್ಟಿಗೆ ಇರುವವರು ಯಾವಾಗಲೂ ಅವರ ಒಟ್ಟಿಗೆ ತಿರುಗಾಡ್ತಾರೆ. ಒಂದು ಟ್ಯಾಕ್ಸಿ ಡ್ರೈವರ್ ಇರುವ ಜೋ ಅಂತ ಅವರು ಬಂದು ಅವರು ಬರುವಾಗಲೇ ರಾಡೆಲ್ಲ ಬಂದು ಸ್ಟೀಲಿನ ರಾಡ್ ತಂದು ನನಗೆ ಇಬ್ಬರು ಹೊಡೆದಿದ್ದಾರೆ. ಪುನಃ ಹೊರಗೆ ಹೊಡೆದು ನಂತರ ಒಳಗೆ ಕೊಂಡೋಗಿ ರೂಮಲ್ಲಿ ಕೂಡಿ ಹಾಕಿ ನನ್ನಲ್ಲಿದ್ದ ಮೊಬೈಲ್, ಕಾರ್ಡ್ಸ್, ATM ಕಾರ್ಡ್ಸ್, ಆಧಾರ್ ಕಾರ್ಡ್ಸ್ 39,000 ರೂಪೀಸ್ ಮತ್ತಿದ್ದ ಹೀಗೆ ಎಲ್ಲವನ್ನು ತಗೊಂಡು ನನ್ನಿಂದ ಫೋರ್ಜರಿ ಸಿಗ್ನೇಚರ್ ಮಾಡಿಸಿ ಕೈಯಿಂದ ಸಿಗ್ನೇಚರ್ ಮಾಡಿಸಿ ನನಗೆ ಕೂಡಿ ಹಾಕಿದ್ದಾರೆ. ತುಂಬ ಬೊಬ್ಬೆ ಹಾಕಿದ್ದೀನಿ. ಆದರೂ ಯಾರೂ ನನಗೆ ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ. ಮತ್ತು ಸೋಮವಾರದಿಂದ ಗುರುವಾರ ತನಕ ನಾನು ರೂಮ್ನಲ್ಲಿ ಕೂಡಿ ಹಾಕಿದ್ದರು. ಅದು ಮತ್ತು ನನ್ನ ಫ್ರೆಂಡಿನ ಥ್ರೂ ಅವರ ಪೊಲೀಸ್ ಸ್ಟೇಷನ್ನಿಂದ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಪೊಲೀಸ್ನವರು ಬಂದು ಅವರು ನನ್ನನ್ನು ಗುರುವಾರ ದಿನ ಬೆಳಿಗ್ಗೆ 11:30-12 ಗಂಟೆಗೆ ಪದ್ಮಾವತಿ ಹಾಸ್ಪಿಟ್ಲ್ನಲ್ಲಿ ತಂದು ಅಡ್ಮಿಟ್ ಮಾಡಿದ್ದಾರೆ. ಸುರತ್ಕಲ್ ಪೊಲೀಸರು ಆರೋಪಿಗಳ ವಿರುದ್ಧ 307 ಸೆಕ್ಷನ್ ಅಡಿಯಲ್ಲಿ ಕೊಲೆಯತ್ನ ಕೇಸು ದಾಖಲಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ನಮಸ್ಕಾರ.